ಹಲೋ ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮನ್ನು ಯಾರು ಭೇಟಿಯಾಗಲಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿಗೋಸ್ಕರ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಸ್ಗಳನ್ನು ಸಹಿತ ನೀವು ನೋಡಬಹುದು. ಈಗ ನಿಮ್ಮನ್ನು ಯಾರು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗೆ ನೋಡೋಣ. ಯಾಕೆ ಇಂಪಾಸ್, ಮತ್ತೊಂದು ಗಾಸಿಪ್, ಇಲ್ಲೊಂದು ಕ್ರಿಯೇಷನ್ ಇದೆ. ಏನೋ ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಇದೆ, ಅದನ್ನು ತಾನಾಗಿ ಕ್ರಿಯೇಟ್ ಮಾಡ್ಕೊಂಡಿರುವಂಥ ಕನ್ಫ್ಯೂಷನ್ಸ್ಗಳು ಅನ್ನೋದಿದೆ. ಇಲ್ಲಿ ನಿಮ್ಮ ಜೊತೆ ಏನೂ ಡಿಸ್ಕಸ್ ಮಾಡಿಲ್ಲ, ಆದರೆ ಮನಸ್ಸಲ್ಲಿ ಏನೇನೋ ಭಾವನೆಗಳಿದೆ, ಏನೇನೋ ತಪ್ಪು ಕಲ್ಪನೆಗಳಿದೆ ಅನ್ನೋದಿದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ನಿಮ್ಮನ್ನು ಯಾರು ಭೇಟಿ ಮಾಡಬೇಕು ಅಂದ್ಕೊಂಡಿದ್ದಾರೆ, ಅದು ಏಕಿರಬಹುದು? ಇಲ್ಲೊಂದು ಯು ಡಿಸರ್ವ್ ಬೆಟರ್ ದ್ಯಾನ್ ಮೀ, ಐ ಆಮ್ ಫೆಡ್ ಅಪ್ ವಿತ್ ಯುವರ್ ಕಂಪ್ಲೇನಿಂಗ್ ನೇಚರ್ ಹಾಗೆ ಹೇಳ್ತಾ ಇದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಅಂಥ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದು ಬರ್ತಾ ಇದೆ. ಆಗಾಗ ನಿಮ್ಮಿಬ್ಬರಲ್ಲಿ ಸಣ್ಣ ಪುಟ್ಟ ಜಗಳಗಳು ನಡೀತಾ ಇತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು. ನೀವು ಅವ್ರಿಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ, ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದೀಯಾ ಹಾಗೆಲ್ಲ ನೀವು ಅವ್ರಿಗೆ ಕಂಪ್ಲೇಂಟ್ ಮಾಡಿರಬಹುದು. ಅದಕ್ಕೋಸ್ಕರ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಹಾಗೆ ಇಲ್ಲಿ ಅನ್ನಿಸ್ತಾ ಇದೆ. ಇವ್ರ ಮಧ್ಯೆ ಏನೋ ಬಿಕ್ಕಟ್ಟಿದೆ ಅನ್ನೋದಿದೆ, ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದಾರೆ. ನನಗಿಂತ ಯಾರಾದರೂ ನಿಮಗೆ ಒಳ್ಳೆಯವ್ರು ಸಿಗ್ತಾರೆ, ನನ್ನ ಹಿಂದೆ ಯಾಕೆ ಬರ್ತೀಯಾ ಹಾಗೆಲ್ಲ ಅವರು ಯೋಚನೆ ಮಾಡ್ತಾ ಇರಬಹುದು. ಹಾಗೆ ಹೇಳಿರಲೂಬಹುದು ನಿಮಗೆ. ಆದರೆ ನಿಮ್ಮ ಬಗ್ಗೆ ವಿಚಾರಿಸೋದಿದೆ, ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಪರಿಚಯದವ್ರ ಜೊತೆ ನಿಮ್ಮ ಬಗ್ಗೆ ವಿಚಾರಿಸೋದಿದೆ, ನಿಮ್ಮನ್ನು ಗಮನಿಸೋದಿದೆ. ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ. ಏನಿದೆ? ಟೆಂಪರೆನ್ಸ್, ಹಾಗೆ ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಮತ್ತೊಂದು ನೈಟ್ ಆಫ್ ಪೆಂಟಿಕಲ್ಸ್, ಫೋರ್ ಆಫ್ ವ್ಯಾಂಡ್ಸ್, ಇಲ್ಲೊಂದು ಸೆವೆನ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಬಾಟಮ್ನಲ್ಲಿ ಸನ್ ಕಾರ್ಡ್ ಇದೆ. ನೀವು ಅವ್ರ ಇನ್ಸ್ಪಿರೇಷನ್ ಆಗಿದ್ದೀರಾ. ನಿಮ್ಮನ್ನು ನೆನಪಿಸ್ಕೊಂಡಾಗ ತುಂಬ ಸಂತೋಷ ಆಗುತ್ತೆ. ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ಆದರೆ ಮನಸ್ಸಲ್ಲೇ ಏನೇನೋ ಯೋಚನೆಗಳಿದೆ. ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನು ಭೇಟಿಯಾಗಬೇಕು ಹಾಗೆಲ್ಲ ಅವ್ರ ಭಾವನೆಗಳಿದೆ. ಆದರೆ ಇಲ್ಲಿ ಮುಂದೆ ಏನಿದೆ ನೋಡೋಣ. ಅವರೊಂದು ತಾಳ್ಮೆ ಇರುವಂಥ ವ್ಯಕ್ತಿ ಆಗನ್ನಿಸ್ತಾ ಇದೆ. ನೀವಿಬ್ಬರು ಕಾಲೇಜ್ ಫ್ರೆಂಡ್ಸ್ ಆಗಿರಬಹುದು ಅಥವಾ ನೇಬರ್ಸ್ ಆಗಿರಬಹುದು. ಆಗಾಗ ಒಬ್ರಿಗೊಬ್ರಿಗೆ ನೋಡ್ತಾ ಇರ್ತೀರಾ, ಆದ್ರೂ ಇಲ್ಲಿ ಅಂಥ ಏನು ಫ್ರೆಂಡ್ಶಿಪ್ ಇಲ್ಲ ಅನ್ನೋದಿದೆ. ಆತ್ಮೀಯತೆ ಬೆಳೆದಿಲ್ಲ, ಅಟ್ಯಾಚ್ಮೆಂಟ್ ಬೆಳೆದಿಲ್ಲ, ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದು ಬರ್ತಾ ಇದೆ. ಕೆಲವರು ಇಲ್ಲಿ ಒಟ್ಟಿಗೆ ಕೆಲಸನೂ ಮಾಡ್ತಾ ಇರಬಹುದು, ಪ್ರತಿದಿನ ಮೀಟ್ ಆಗ್ತೀರಾ, ಅಲ್ಲಿ ಏನೂ ಭಾವನೆಗಳಿಲ್ಲ, ಏನೂ ಮಾತುಕತೆಗಳಿಲ್ಲ. ಆದರೆ ಈ ಕನೆಕ್ಷನ್ ಬಗ್ಗೆ ಮ್ಯಾನಿಫೆಸ್ಟೇಷನ್ ಇದೆ, ದೇವ್ರನ್ನ ಕೇಳ್ಕೊಳ್ಳೋದಿದೆ. ಅವ್ರು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದಾರೆ, ಆದರೆ ನಿಮ್ಮ ಕಡೆಯಿಂದ ಏನೂ ಕ್ಲಾರಿಟಿ ಸಿಗ್ತಾ ಇಲ್ಲದೆ ಇರೋದ್ರಿಂದ ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಇದೆ. ಒಂದೆರಡು ಸಾರಿ ಅವರು ಪ್ರಯತ್ನಗಳನ್ನೂ ಮಾಡಿರಬಹುದು, ಆದರೆ ಇವರೊಂದು ಸೈಲೆಂಟ್ ನೇಚರ್ ಆಗಿರೋದ್ರಿಂದ ಅಷ್ಟೊಂದು ಎಕ್ಸ್ಪ್ರೆಸಿವ್ ಆಗಿಲ್ಲ. ತಾನಾಗಿ ಮುಂದುವರಿಯೋಕೆ ಏನೋ ಹೆದರಿಕೆ ಇದೆ. ಹೆದರಿಕೆಗಿಂತ ನಾನು ಮಾಡ್ತಾ ಇರೋದು ಸರಿನಾ, ಇದು ಮುಂದೆ ಸರಿಯಾಗುತ್ತಾ, ಅಥವಾ ನೀವೇನಾದರೂ ಇಲ್ಲ ಅಂದರೆ ಏನು ಮಾಡೋದು ಹಾಗೆಲ್ಲ ಏನೇನೋ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಯಾವಾಗ್ಲೂ ನಿಮ್ಮನ್ನು ಗಮನಿಸೋದಿದೆ. ನೀವು ಯಾರ ಜೊತೆ ಮಾತಾಡ್ತೀರಾ, ನೀವೆಲ್ಲಿ ಹೋಗ್ತೀರಾ ಹಾಗೆಲ್ಲ ನಿಮ್ಮನ್ನು ಗಮನಿಸೋದಿದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ. ನಿಮ್ಮನ್ನು ಅವರು ಯಾಕೆ ಭೇಟಿ ಮಾಡಬೇಕು ಅಂದ್ಕೊಂಡಿದ್ದಾರೆ? ಮನಸ್ಸಲ್ಲಿ ಆಸೆಗಳಿದೆ, ನಿಮ್ಮ ಜೊತೆ ಮಾತಾಡಬೇಕು, ಎಲ್ಲ ಹೇಳ್ಕೋಬೇಕು ಅನ್ನೋ ಆಸೆ ಇದೆ, ಪೊಸೆಸಿವ್ನೆಸ್ ಇದೆ. ಆದರೆ ಏನೋ ಹೆದರಿಕೆ ಇದೆ, ಕನ್ಫ್ಯೂಷನ್ಸ್ ಇದೆ. ಇಲ್ಲೊಂದು ಸೆವೆನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನಿಮ್ಮ ಬಗ್ಗೆ ಡೇ ಡ್ರೀಮಿಂಗ್ ಇದೆ, ಯಾವಾಗಲೂ ನಿಮ್ಮ ಬಗ್ಗೆ ಕನಸು ಕಾಣ್ತಾ ಇರ್ತಾರೆ. ಹಾಗೆ ಇಲ್ಲೊಂದು ಪೊಸೆಸಿವ್ನೆಸ್ ಇದೆ. ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಬಿಟ್ಕೊಡೋಕ್ಕೂ ಇಷ್ಟ ಇಲ್ಲ. ಆದರೆ ನೀವೇನು ಹೇಳ್ತೀರೋ ಆ ಒಂದು ಹೆದರಿಕೆ ಇದೆ. ಈ ವ್ಯಕ್ತಿ ವಯಸ್ಸಲ್ಲಿ ನಿಮಗಿಂತ ಚಿಕ್ಕವರು ಇರಬಹುದು,
ಇಮ್ಮೆಚ್ಯೂರಿಟಿ ಇದೆ. ಕೆಲವರು ಇಲ್ಲಿ ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ರೂ ಅಂಥ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಆಗಾಗ ಸಣ್ಣ ಪುಟ್ಟ ವಿಷಯಗಳಿಗೆ ಇಬ್ಬರು ದೂರ ಆಗ್ತಾ ಇರ್ತೀರಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಇಲ್ಲೊಂದು ಪೊಸೆಸಿವ್ನೆಸ್ ಇರೋದ್ರಿಂದ ಅವ್ರು ನಿಮ್ಮನ್ನು ಅತಿಯಾಗಿ ಹಚ್ಕೊಂಡಿದ್ದಾರೆ. ನೀವು ಬೇರೆ ಯಾರ ಜೊತೆ ಮಾತಾಡಿದ್ರು ಅವ್ರಿಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಇಲ್ಲಿ ಇಂಟೆನ್ಸ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ಕನಸು ಕಾಣೋದಿದೆ. ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳ್ಳೋಕೆ ಹಿಂಜರಿಕೆ ಇದೆ. ಆದ್ರಿಂದನೇ ಆಗಾಗ ನಿಮ್ಮ ಕಣ್ತಪ್ಪಿಸಿ ಓಡಾಡೋದಿದೆ. ಆದರೆ ದೂರದಿಂದ ನಿಮ್ಮನ್ನು ಗಮನಿಸೋದಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಕೇಳ್ಬಿಡೋಣ. ಮುಂದೆ ಏನಿದೆ? ಹಾರ್ಮನಿ. ನಿಮ್ಮ ಫ್ರೆಂಡ್ಶಿಪ್ ಬೆಳೀತಾ ಹೋಗುತ್ತೆ. ಇಲ್ಲೊಂದು ಚೇಂಜ್ ಇದೆ. ಹಾಗೆ ಥಂಡರ್ಬೋಲ್ಟ್ ಬರ್ತಾ ಇದೆ, ಲೆಟ್ಟಿಂಗ್ ಗೋ ಬರ್ತಾ ಇದೆ, ಮತ್ತೊಂದು ದಿ ಸೋರ್ಸ್ ಸನ್ ಕಾರ್ಡ್, ಮತ್ತೊಂದು ಗಿಲ್ಟ್ ಫೀಲ್ ಆಗ್ತಾ ಇದೆ. ಅವ್ರಿಗೆ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದಿದೆ. ನಿಮ್ಮಿಂದ ಆಗಾಗ ದೂರ ಓಡ್ತಾರೆ. ಹಾಗೆ ಮಾಡಬಾರ್ದು ಅಂತ ಗೊತ್ತಿದೆ. ಎಲ್ಲ ಹೇಳ್ಕೋಬೇಕು ಅಂತ ಅನಿಸುತ್ತೆ, ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅನಿಸುತ್ತೆ. ನೀವು ಎದುರಿಗೆ ಬಂದಾಗ ಏನೂ ಹೇಳೋಕ್ಕಾಗಲ್ಲ, ಏನೂ ಮಾತಾಡೋಕ್ಕಾಗಲ್ಲ. ಆದರೆ ದೂರ ಹೋದ್ಮೇಲೆ ನಾನು ತಪ್ಪು ಮಾಡ್ತಾ ಇದ್ದೀನಿ, ಆ ಒಂದು ಪಶ್ಚಾತ್ತಾಪ ಇದೆ. ನಾನೆಲ್ಲ ಹೇಳ್ಬಿಡ್ಬೇಕಿತ್ತು, ನಾನು ಮಾತಾಡಬೇಕಿತ್ತು. ಹಾಗೆ ಮನಸ್ಸಲ್ಲಿ ಅವರು ಯೋಚನೆ ಮಾಡ್ತಾರೆ. ಇಲ್ಲಿ ಮುಂದೆ ಏನಿದೆ ನೋಡೋಣ. ಮುಂದೆ ನಿಮ್ಮಿಬ್ಬರಲ್ಲಿ ಹೊಂದಾಣಿಕೆ ಬರ್ಬೋದು ಅನ್ನೋದಿದೆ. ಸ್ವಲ್ಪ ದಿನ ಹೀಗೆ ಕೋಪ, ಸಿಟ್ಟು, ಮುನ್ಸು ಕಂಟಿನ್ಯೂ ಆಗುತ್ತೆ ಅನ್ನೋದಿದೆ. ಗ್ರ್ಯಾಜುಯಲ್ ಆಗಿ ಇದೆಲ್ಲ ಹೀಲ್ ಆಗ್ತಾ ಹೋಗುತ್ತೆ. ಮುಂದೆ ಹ್ಯಾಪಿನೆಸ್ ಇದೆ. ಅವರೊಂದು ಓಪನ್ ಮೈಂಡೆಡ್ ಅಲ್ಲ, ಎಕ್ಸ್ಪ್ರೆಸಿವ್ ಆಗಿಲ್ಲ. ಆದ್ದರಿಂದ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಭೇಟಿಯಾಗಬೇಕಾ ಬೇಡವಾ? ಎಲ್ಲನೂ ಹೇಳಬೇಕು ಅಂತ ಅನಿಸುತ್ತೆ, ಆದರೆ ಮನಸ್ಸು ಅದಕ್ಕೆ ಇನ್ನೂ ರೆಡಿಯಾಗಿಲ್ಲ. ನೀವೂ ಅವರನ್ನು ಇಷ್ಟಪಟ್ಟಿದ್ದೀರಾ, ಆದರೆ ಅವರು ಏನೂ ಹೇಳ್ಕೊತಾ ಇಲ್ದಿರೋದ್ರಿಂದ ಅವರಾಗಿ ಎಲ್ಲನೂ ಹೇಳ್ಕೊಳ್ಳಿ ಆ ಥರ ನೀವು ಕಾಯ್ತಾ ಇದ್ದೀರಾ. ಮುಂದೆ ಇದೆಲ್ಲ ಇಂಪ್ರೂವ್ ಆಗುತ್ತೆ. ಅಟ್ಯಾಚ್ಮೆಂಟ್ ಬೆಳೀತಾ ಇದ್ದ ಹಾಗೆ ಸ್ವಲ್ಪ ಸಲಿಗೆ ಬರಬಹುದು. ನಿಮ್ಮ ಹತ್ರ ಅವ್ರ ಮನಸ್ಸು ಬಿಚ್ಚಿ ಮಾತಾಡಬಹುದು. ಇದನ್ನೆಲ್ಲ ಹೇಳ್ಕೊಳ್ಳೋಕ್ಕೋಸ್ಕರ ನಿಮ್ಮನ್ನು ಭೇಟಿ ಆಗ್ಬೋದು. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನೀವು ಅದಕ್ಕೋಸ್ಕರ ಕಾಯ್ತಾ ಇದ್ದೀರಾ, ಆ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ. ನೀವೇನು ಅವರಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಅದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ. ಇಲ್ಲಿಂದ ಕೆಲವು ಕಾರ್ಡ್ಸ್ ನೋಡೋಣ ಏನು ಬರುತ್ತೆ. ಎ ವಿನ್ ವಿನ್ ಔಟ್ಕಮ್ ಈಸ್ ಫೋರ್ಕಾಸ್ಟ್ ಅಂತ ಬರ್ತಾ ಇದೆ ನೋಡಿ. ಮತ್ತೊಂದು ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಮೇಲೆ ಪವರ್ಫುಲ್ ಚೇಂಜ್ ಬರ್ತಾ ಇದೆ. ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್. ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್. ಒಂದು ಫೈನಲ್ ಕಾರ್ಡ್. ದಿ ಎನರ್ಜಿ ಈಸ್ ಗೇನಿಂಗ್ ಮೊಮೆಂಟಮ್. ಬಾಟಮ್ನಲ್ಲೇನಿದೆ? ಇಟ್ ಟೈಮ್ ಟು ಗಿವ್ ರಾದರ್ ದ್ಯಾನ್ ಟೇಕ್. ಮುಂದೆ ಈ ಕನೆಕ್ಷನಲ್ಲಿ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ನೀವೇನು ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀರಾ? ಅವರಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ? ಅವ್ರು ನನ್ನನ್ನು ಭೇಟಿ ಮಾಡ್ಬೋದಾ? ನನಗೆಲ್ಲ ಹೇಳ್ತಾರಾ? ನನಗೊಂದು ಕ್ಲಾರಿಟಿ ಕೊಡ್ತಾರಾ? ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೆ ಏಂಜಲ್ಸ್ ಎಸ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಒಂದು ಪವರ್ಫುಲ್ ಚೇಂಜ್ ಬರುತ್ತೆ ಹಾಗೆ ಹೇಳ್ತಾ ಇದ್ದಾರೆ. ಈ ಕನೆಕ್ಷನಲ್ಲಿ ಗ್ರ್ಯಾಜುಯಲ್ ಆಗಿ ಪಾಸಿಟಿವ್ ಎನರ್ಜಿ ಬರೋದಿದೆ. ಹಾಗಿಲ್ಲಿ ಮೆಸೇಜ್ ಇದೆ ನಿಮಗೆ. ಆದ್ದರಿಂದ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ನೆಗೆಟಿವಿಟಿ ಇರಲಿ ಅದನ್ನು ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ಪಾಸಿಟಿವ್ ಆಗಿರಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.